ಅಯೋಧ್ಯೆಯಿಂದ ತರಲಾದ ಮಂತ್ರಾಕ್ಷತೆಯನ್ನು ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಹಾಗೂ ಹರತಲೆ ಗ್ರಾಮಗಳು ಸೇರಿದಂತೆ ವಿವಿಧೆಡೆ ವಿತರಣೆ ಮಾಡಲಾಯಿತು. ಸದ್ಯ ಹೆಗ್ಗಡನಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಹರತಲೆ ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಸಿದ ಬಳಿಕ ಮನೆ ಮನೆಗೆ ವಿತರಿಸುವ ಕಾರ್ಯಕ್ಕೆ ಮಾಜಿ ಶಾಸಕ ಹರ್ಷವರ್ಧನ್ ಚಾಲನೆ ನೀಡಿದರು. ಬಳಿಕ ಬಿಜೆಪಿ ಪಕ್ಷದ ನಾಯಕರು ಹಾಗೂ ಗ್ರಾಮದ ಮುಖಂಡರ ಜೊತೆಗೂಡಿ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನು ವಿತರಿಸಲಾಯಿತು. ಇನ್ನು ಮಂತ್ರಾಕ್ಷತೆ ವಿತರಿಸುವ ಸಂದರ್ಭದಲ್ಲಿ ಮಹಿಳೆಯರು ಮಂತ್ರಾಕ್ಷತೆಗೆ ದೀಪ ಬೆಳಗಿ ಪೂಜೆ ಸಲ್ಲಿಸಿ ಭಕ್ತಿಭಾವದೊಂದಿಗೆ ಮಂತ್ರಾಕ್ಷತೆಯನ್ನು ಪಡೆದುಕೊಂಡರು. ನಂತರ ಮಾಜಿ ಶಾಸಕ ಹರ್ಷವರ್ಧನ್ ಹಾಗೂ ಮಂಡಲ ಅಧ್ಯಕ್ಷ ಮಹೇಶ್ ಮಾತನಾಡಿ, ಯಾವುದೇ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ಎನ್ನದೆ ಎಲ್ಲ ಭಾರತೀಯರಿಗೂ ಈ ಮಂತ್ರಾಕ್ಷತೆಯನ್ನು ವಿತರಿಸಲಾಗುತ್ತದೆ ಅಂತ ತಿಳಿಸಿದರು. ಭಾರತೀಯರಿಗೆ ಬಹಳ ಹೆಮ್ಮೆಯ ಒಂದು ಪ್ರಶ್ನೆ ಆಗಿದೆ. ಇದು ಕೇವಲ ಹಿಂದೂಗಳಿಗೂ ಅಂತಲ್ಲ, ಯಾಕಂದರೆ ಬೇರೆ ಕಡೆ ಎಲ್ಲ ಇಲ್ಲಿ ನಮ್ಮ ಅಲ್ಪಸಂಖ್ಯಾತರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಇದು ಒಂದು ದೇಶಕ್ಕೆ ಒಂದು ಹೆಮ್ಮೆಯ ಸಂಕೇತ. ಇದು ಅಯೋಧ್ಯ ಮಂದಿರ ಸ್ಥಾಪನೆ ಆಗ್ತಿರ್ತಕ್ಕಂಥದ್ದು 30 ವರ್ಷದ ಸುದೀರ್ಘ ಹೋರಾಟ. ಈ 30 ವರ್ಷದಲ್ಲಿ ಎಷ್ಟೋ ಜನ ಅದಕ್ಕೆ ಹೋರಾಟ ಮಾಡಿ, ಕೆಲವರು ನಮ್ಮ ಜೊತೆ ಇವತ್ತು ನಮ್ಮವರು ಮುಖಂಡರು ಯಾರೂ ಕೂಡ ಇಲ್ಲ ಅಲ್ಲಿ. ಆದರೆ ಇವತ್ತು ಈ ತಿಂಗಳು 22ನೇ ತಾರೀಕು ಏನು ಆ ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ, ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರೋದು ಪಕ್ಷದ ವತಿಯಿಂದ ಪಕ್ಷಾತೀತವಾಗಿ ಎಲ್ಲ ಮನೆಗೂ ಹಂಚಬೇಕು ಅಂತಕ್ಕಂಥದ್ದು ಪಕ್ಷದ ಒಂದು ಕರೆಯಾಗಿದೆ. ಸೊ ಹಾಗಾಗಿ ಎಲ್ಲ ಪಕ್ಷದ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಮುಖಂಡರು ಎಲ್ಲರೂ ಮನೆಗೆ ಹೋಗಿ ಅಕ್ಷತೆ ಕಾರಣ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ತಗೊಂಡು ಉದ್ದೇಶ ಇಷ್ಟೇ. ಈಗ ಅಲ್ಲಿಂದ ಬಂದಿರತಕ್ಕಂಥದ್ದು, ಎಲ್ಲಿ ನಮ್ಮ ಅಯೋಧ್ಯೆಯಿಂದ ಬರ್ತಕ್ಕಂಥದ್ದು, ಇದನ್ನು ಎಲ್ಲರ ಮನೆಗೂ ನಾವು ಅಕ್ಕಿಯನ್ನೆಲ್ಲ ಇದನ್ನು ಶೇಖರಣೆ ಮಾಡಿಬಿಟ್ಟು ಎಲ್ಲರ ಮನೆಗೂ ಕೊಡ್ತಿರೋದು ಅಲ್ಲಿಂದ ಬಂದಿದೆ. ಒಂಥರ ನಮಗೂ ಆಹ್ವಾನ ಕೊಟ್ಟಂಗೆ. ಯಾವತ್ತು ಆ ದಿನ 22ನೇ ತಾರೀಕು ಕೂಡ ನಾವೇನು ಕೇಳ್ಕೊತಾ ಇರೋದು, ಎಲ್ಲ ಇವಾಗ ನಿಮಗೆ ಗೊತ್ತಿದೆ, ಮುಜರಾಯಿ ಡಿಪಾರ್ಟ್ಮೆಂಟ್ ಅವರು ಕರ್ನಾಟಕದಲ್ಲಿ ಅವತ್ತು ವಿಶೇಷವಾದದ್ದು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾವಿಲ್ಲಿ ಕೇಳ್ಕೊತಾ ಇರೋದೇನು, ಆ ದಿನ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ದೇವ್ರ ಮೇಲೆ ಒಂದು ಪೂಜೆ ಮಾಡಲಿ, ದೀಪ ಎಲ್ಲ ಹಚ್ಚಿ ಅದನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇರೋದಿಲ್ಲ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 30 ವರ್ಷದ ಒಂದು ಸುದೀರ್ಘ ಹೋರಾಟ, ಸರ್ವೋಚ್ಚ ನ್ಯಾಯಾಲಯದ ಆದೇಶ ಮೇರೆಗೆ ಇವತ್ತು ಅಯೋಧ್ಯ ದೇವಸ್ಥಾನನ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಕೇವಲ ನಮ್ಮ ದೇಶದಲ್ಲೇ ಅಲ್ಲ, ಇಡೀ ಜಗತ್ತಲ್ಲಿ ಎಲ್ಲೆಲ್ಲಿ ಭಾರತೀಯರು ವಾಸ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಭಾಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು 22ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಇಡೀ ದೇಶದಲ್ಲೇ ಒಂದು ಹಬ್ಬದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ಸೂಚನೆ ಮೇಲೆಗೆ ಇವತ್ತು ಪ್ರತಿ ಮನೆಗೂ ನಾವು ಅಲ್ಲಿಂದ ಅಯೋಧ್ಯೆಯಿಂದ ಬಂದಕ್ಕಂಥ ಒಂದು ಮಂತ್ರಾಕ್ಷತೆಯನ್ನು ನಾವು ಪ್ರತಿಯೊಂದು ಮನೆಗೂ ನಾವು ತಲುಪಿಸ್ತಾ ಇರ್ತ ಒಂದು ಕಾರ್ಯಕ್ರಮನ ಇವತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು, ಪಕ್ಷದ ಮುಖಂಡರು, ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಇವತ್ತು ನಮ್ಮ ಮನೆಯ ಒಂದು ನಮ್ಮ ಮನೆಯಲ್ಲೇ ಒಂದು ಈ ಥರ ಒಂದು ಕಾರ್ಯಕ್ರಮ ನಡೀತಿದೆ ಅಂತ ಒಂದು ರೀತಿಯಲ್ಲಿ ಪ್ರತಿಯೊಂದು ಮನೆಗೂ ಇವತ್ತು ಒಂದು ಅಕ್ಷತೆ ಕಾಲನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. 22ನೇ ತಾರೀಕು ಇಡೀ ದೇಶದಲ್ಲೇ ಒಂದು ಸಂಭ್ರಮ ಆಚರಣೆಯನ್ನು ನಾವು ಇವತ್ತು ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಮಂಡಲ ಅಧ್ಯಕ್ಷರಾಗಿರುವಂಥ ಮಹೇಶ್ ಅವರು, ಮುಖಂಡರಾದಂಥ ಶ್ರೀಯುತ ಚಿಕ್ಕರಂಗ ನಾಯಕರು, ಮಹೇಶ್ ಬಾಬು ಅವರು, ಮತ್ತು ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ಬೂತಿನ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು.